ಇಂದು ತುಮಕೂರಿನಲ್ಲಿ ತುಮಕೂರು ಸಂಸದರು ಹಾಗೂ ರೈಲ್ವೆ ಇಲಾಖೆ ಸಚಿವರು ವಿ ಸೋಮಣ್ಣನಿಂದ ಸುದ್ದಿಗೋಷ್ಠಿ. ಇಂದು ತುಮಕೂರು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಿ ಸೋಮಣ್ಣ, ನಮ್ಮ ತುಮಕೂರು ಒಂದು ಉತ್ತಮ ರೀತಿಯ ರಾಜ್ಯದಲ್ಲೇ ಮಾದರಿಯಾಗುವಂತೆ ಮಾಡುವುದು ನನ್ನ ಜವಾಬ್ದಾರಿ ಎಂದು ತಿಳಿಸಿದರು. ಹಾಗೂ ನಮ್ಮ ತುಮಕೂರು ಜಿಲ್ಲೆಗೆ 100 ಕೋಟಿ ಅನುದಾನ ತಂದಿದ್ದು, ಇನ್ನು ರಾಜ್ಯ ಸರ್ಕಾರವು ನಮಗೆ ಸ್ಥಳ ನಿಗದಿಗೊಳಿಸಬೇಕೆಂದು ತಿಳಿಸಿದರು. ರಾಜ್ಯ ಸರ್ಕಾರವು ಸ್ಥಳ ನಿಗದಿಪಡಿಸಿದ ಕೂಡಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು, ಕಾಮಗಾರಿ 18 ತಿಂಗಳಲ್ಲಿ ಪೂರ್ಣಗೊಳ್ಳುವುದು ಎಂದು ತಿಳಿಸಿದರು. ಹಾಗೂ ನಮ್ಮ ಜಿಲ್ಲೆಗೆ ಬರುವ ಎಲ್ಲಾ ತಾಲೂಕುಗಳಿಗೆ ದಿನಾಂಕ ನಿಗದಿಪಡಿಸಿದ ಪ್ರತಿ ತಾಲೂಕಿಗೂ ತೆರಳಿ ಅಲ್ಲಿನ ಅಹವಾಲುಗಳನ್ನು ಸ್ವೀಕರಿಸಲಾಗುವುದು ಎಂದು ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಜಿಎಸ್ ಬಸವರಾಜು, ತುಮಕೂರು ನಗರ ಶಾಸಕರಾದ ಜ್ಯೋತಿ ಗಣೇಶ್, ತುಮಕೂರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ ಹಾಗೂ ಮತ್ತಿತರ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಒಳ್ಳೆ ಕೆಲಸಗಳು ಮಾಡುವಾಗ ತುಮಕೂರನ್ನ ಒಂದಷ್ಟು ಬದಲಾವಣೆ ತರ್ತಕ್ಕಂಥದ್ದಕ್ಕೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಗೆ ನಾವು ಸ್ಪಂದಿಸಬೇಕಾಗಿದೆ. ತುಮಕೂರು ಪಟ್ಟಣಕ್ಕೆ 440 ಕೋಟಿ ರೂಪಾಯಿಗಳ ಯೋಜನೆ ಈಗಾಗಲೇ DPR ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮುಂದಿನ ವಾರ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಜನವರಿ 20ನೇ ತಾರೀಕು ಆದಮೇಲೆ ಸಂಬಂಧಪಟ್ಟಂತಹ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅಧಿಕಾರಿಗಳನ್ನು ಕರೆಸಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದು ಮಾಡಿ 8 ವಾರ್ಡ್ ಬಿಟ್ಟರೆ ಬಾಕಿ ವಾರ್ಡ್ಗಳಲ್ಲಿ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕೋಸ್ಕರವಾಗಿ ಎಷ್ಟು ಖರ್ಚು ಮಾಡಬೇಕು, ಏನು ಮಾಡಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು. ತುಮಕೂರು ಪಟ್ಟಣ ಒಂದಷ್ಟು ಭಾಗ ಬಿಟ್ಟರೆ ಇನ್ನೂ ತುಂಬಾ ಬಡಾವಣೆಗಳಲ್ಲಿ ರಸ್ತೆಗಳಾಗಿಲ್ಲ, ಮೂಲಭೂತವಾಗಿ ಸ್ಯಾನಿಟೇಷನ್ ಪೂರ್ತಿ ಆಗಿದೆಯಾ, ಸ್ಯಾನಿಟೇಷನ್ ಆಗಿಲ್ಲ. ಹಾಗಾಗಿ ತುಂಬಾ ಕಡೆಯಲ್ಲಿ ಏನೆಲ್ಲ ಇದೆ. ಇದನ್ನು ಮಾಡುವಾಗ ನಾವು ನಗರಸಭೆ ಚಿತ್ತೂರ್ದಿದೆ, ಅದಾದ್ಮೇಲೆ ಪಟ್ಟಣ ಪಂಚಾಯಿತಿ ಯಾವುದಾದ್ರು ತುರ್ಬೇಕೆರೆ ಪಟ್ಟಣ ಪಂಚಾಯಿತಿ ಇದೆ, ಗುಬ್ಬಿ ಪಟ್ಟಣ ಪಂಚಾಯಿತಿ ಇದೆ, ವಡಕೆರೆ ಇದೆ, ಮತ್ತೆ ಪುರಸಭೆ ಇದು ಬದಗಿರಿ ಇದೆ. ಹೀಗೆ ಚಿಕ್ಕನಾಯಕಳ್ಳಿಯಲ್ಲೂ ಕೂಡ ಪುರಸಭೆ ಇದೆ. ಇದಕ್ಕೆ ಎಲ್ಲವೂ ಕೂಡ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ದಯಮಾಡಿ ನಾವು 26, 27, 28 ಮತ್ತೆ ಅದೇ ರೀತಿ ಮುಂದಿನ ವಾರ ಗುರುವಾರ, ಶುಕ್ರವಾರ, ಶನಿವಾರ, ಅದೇ ರೀತಿ ಅದೇ ಮುಂದಿನ ವಾರ ಗುರುವಾರ, ಶುಕ್ರವಾರ, ಶನಿವಾರ 2 ರೌಂಡ್ ಅನ್ನ ನಾನು ಒಂದೊಂದು ತಾಲೂಕನ್ನು ಮಾಡೋದ್ರ ಜೊತೆಯಲ್ಲಿ ಇದಾದ್ಮೇಲೆ ಜೂನ್, ಜುಲೈನಲ್ಲಿ ವಿಭಿನ್ನವಾಗಿ ಅವತ್ತು ಬೇರೆ ತರದ ಒಂದು ಕಾನ್ಸೆಪ್ಟ್ ಅನ್ನ ನಿಮ್ಗೆ ಕೊಡ್ತೀನಿ. ಉದ್ದೇಶ ಇಷ್ಟೇನೆ. ಇವತ್ತೇನು ನಾನು ಇಲ್ಲಿ ಹೇಳಿದ್ದೀನಿ, 17 ROPಗಳು, 2 ರೈಲ್ಗಳು ಇವೆಲ್ಲಕ್ಕಿಂತ ಮಿಗಿಲಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಮತ್ತೆ ನಮ್ಮ ಬೇರೆ ಬೇರೆ ಇಲಾಖೆಗಳಿರ್ಬೋದು, ಎಲ್ಲಾ ಸವಲತ್ತುಗಳನ್ನು ಕೂಡ ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಅಭಿವೃದ್ಧಿಯ ಚಿಂತನೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥದಕ್ಕೆ ತುಮಕೂರನ್ನು ಕೂಡ 6 ತಿಂಗಳಲ್ಲಿ ಒಂದು ಕಚೇರಿ ಮಾಡಿದ್ದೇನೆ. ವಿಶೇಷವಾಗಿ ಆ ಕಚೇರಿಯಲ್ಲಿ ನಿಮ್ಮನ್ನೆಲ್ಲ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಕಚೇರಿ ಇರಲಿಲ್ಲ. ಎರಡನೇದು, ನಮ್ಮ ಸ್ಟಾಫ್ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ 4 ಗಂಟೆ 5 ಗಂಟೆವರೆಗೂ ಇರ್ತಾರೆ. ಬರ್ತಕ್ಕಂಥ ಕೆಲವು ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾರೆ. ನಾನು ವಾರಕ್ಕೊಂದ್ಸಾರಿ ಬರ್ತೀನಿ ಅಂತ ಹೇಳಿದ್ದೀನಿ. ಕೆಲವು ಸಂದರ್ಭದಲ್ಲಿ ಕೆಲಸಗಳು ಜಾಸ್ತಿ ಆಗಿರೋದ್ರಿಂದ ನನಗೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಜಾಸ್ತಿ ನನಗೆ ಒತ್ತು ಕೊಟ್ಟಿರೋದ್ರಿಂದ